ರಾಜಸ್ಥಾನದಲ್ಲಿ ಪಾಕಿಸ್ತಾನದ ರೇಂಜರ್ ಅನ್ನ ಬಿಎಸ್ಎಫ್ ಯೋಧರು ಈಗ ಸೆರೆ ಹಿಡಿದಿದ್ದಾರೆ. ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ಪಾಕ್ ರೇಂಜರ್ ಸೆರೆ ಹಿಡಿದಿದ್ದಾರೆ. ಅಕ್ರಮವಾಗಿ ಈತ ಗಡಿ ದಾಟಿ ಬಂದಿದ್ದ. ಈತನನ್ನ ಈಗ ಸೆರೆ ಹಿಡಿಯಲಾಗಿದೆ. ರಾಜಸ್ಥಾನದ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಐಬಿ ಬಾರ್ಡರ್ ಅಲ್ಲಿ ಬಿಎಸ್ಎಫ್ ನಿಂದ ಪಾಕಿಸ್ತಾನದ ರೇಂಜರ್ ಅನ್ನ ಬಂಧಿಸಲಾಗಿದೆ. ಭದ್ರತಾ ಪಡೆಯಿಂದ ಪಾಕ್ ರೇಂಜರ್ ಅನ್ನ ಬಂಧಿಸಿ ಈಗ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಭಾರತ ಪಾಕ್ ಯುದ್ಧ ಕಾರ್ಮೋಡ ಒಂದು ಕಡೆ, ಅದರ ಮಧ್ಯದಲ್ಲಿ ಈ ಬೆಳವಣಿಗೆ ಆಗಿದೆ. ಈ ಪಾಕ್ ರೇಂಜರ್ ಐಬಿ ಬಾರ್ಡರ್, ಇಂಟರ್ನ್ಯಾಷನಲ್ ಬಾರ್ಡರ್ ಅನ್ನ ದಾಟಿ ಬಂದಿದ್ದ. ಆತನನ್ನ ಈಗ ವಿಚಾರಣೆ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಫೋಟೋದಲ್ಲಿ ಗಮನಿಸ್ತಾ ಇದೀವಲ್ಲ, ಆತ ಪಾಕಿಸ್ತಾನದ ರೇಂಜರ್. ಆತನನ್ನ ಈಗ ಸೆರೆ ಹಿಡಿದಿದ್ದಾರೆ. ರಾಜಸ್ಥಾನದ ಈ ಭಾರತ ಮತ್ತು ಪಾಕಿಸ್ತಾನದ ಗಡಿ ಏನಿದೆ ಐಬಿ ಬಾರ್ಡರ್, ಆ ಬಾರ್ಡರ್ ಅನ್ನ ದಾಟಿ ಈ ಪಾಕಿಸ್ತಾನದ ರೇಂಜರ್ ಬಂದಿದ್ದ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಹಲ್ಗಾಮ್ ದಾಳಿ ನಡೆದ ನಂತರದಲ್ಲಿ ಎರಡೂ ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಆ ಮಧ್ಯದಲ್ಲಿ ಈ ಭದ್ರತಾ ಪಡೆ ರೇಂಜರ್ ಒಬ್ಬನನ್ನ, ಪಾಕಿಸ್ತಾನದ ರೇಂಜರ್ ಒಬ್ಬನನ್ನ ಈಗ ಬಂಧಿಸಿರೋದು. ರಾಜಸ್ಥಾನದ ಗಡಿ ಭಾಗದಲ್ಲಿ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ. ಪಹಲ್ಗಾಮ್ ಬಳಿಕ ಮತ್ತೊಂದು ದಾಳಿ ಬಗ್ಗೆ ಕೂಡ ವಾರ್ನಿಂಗ್. ಶ್ರೀನಗರದಲ್ಲಿ ದಾಳಿಯ ಬಗ್ಗೆ ಗುಪ್ತಚರ ಇಲಾಖೆ ಎಚ್ಚರವನ್ನ ಕೂಡ ವಹಿಸ್ತಾ ಇದೆ. ಹೀಗಾಗಿ ಕಣಿವೆ ರಾಜ್ಯ ಶ್ರೀನಗರದ ಸುತ್ತಮುತ್ತ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. 22 ಕಿಲೋಮೀಟರ್ ವ್ಯಾಪ್ತಿಯ ಈ ಪ್ರವಾಸಿ ತಾಣಗಳು ಯಾವ್ಯಾವ್ದಿದೆ, ಆ ಎಲ್ಲಾ ಪ್ರವಾಸಿ ತಾಣಗಳಿಗೂ ಕೂಡ ಭದ್ರತೆಯನ್ನ ಈಗ ಒದಗಿಸಲಾಗಿದೆ, ಹೆಚ್ಚಿಸಲಾಗಿದೆ ಅನ್ನುವಂಥ ಮಾಹಿತಿ. ಪ್ರಧಾನಿ ಮೋದಿ ಮತ್ತು ಸಿಎಂ ಒಮರ್ ಅಬ್ದುಲ್ಲಾ ಇಬ್ರು ಕೂಡ ಭೇಟಿಯಾದ್ರು. ಸುಮಾರು ಹೊತ್ತು ಮಾತುಕತೆಯನ್ನ ಕೂಡ ನಡೆಸಿದ್ರು. ಭದ್ರತೆ ಯಾವ ರೀತಿಯಾಗಿದೆ, ಜೊತೆಗೆ ಇನ್ನು ಮುಂದಿನ ಯಾವೆಲ್ಲ ಸ್ಟೆಪ್ಸ್ ಅನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೋ ಅದರೊಂದಿಗೆ ನಾವಿರ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಒಮರ್ ಅಬ್ದುಲ್ಲಾ ಕೂಡ ಈಗ ಹೇಳಿರುವಂಥದ್ದು. ಪಹಲ್ಗಾಮ್ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನ ಕೂಡ ನಡೆಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಮಧ್ಯದಲ್ಲಿ ಒಂದು ಬೆಳವಣಿಗೆ ನಡೆದಿರೋದು ಅಂತಂದ್ರೆ, ಒಂದು ಕಡೆ ಯುದ್ಧದ ಭೀತಿ, ಆ ಮಧ್ಯದಲ್ಲಿ ಪಾಕಿಸ್ತಾನಿ ರೇಂಜರ್, ಪಾಕಿಸ್ತಾನಿ ಸೈನಿಕನೊಬ್ಬನನ್ನ ರಾಜಸ್ಥಾನದಲ್ಲಿ ಬಂಧಿಸಿರೋದು. ರಾಜಸ್ಥಾನದ ಶ್ರೀ ಗಂಗಾನಗರದ ಭಾರತ ಮತ್ತು ಪಾಕಿಸ್ತಾನದ ಐಬಿ ಬಾರ್ಡರ್, ಇಂಟರ್ನ್ಯಾಷನಲ್ ಬಾರ್ಡರ್ ಏನಿದೆ, ಅಲ್ಲಿ ಈ ಪಾಕಿಸ್ತಾನಿ ರೇಂಜರ್ ಅನ್ನ ಬಂಧಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈತ ಯಾಕೆ ಬಂದ, ಹೇಗೆ ಬಂದ ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್, ಒಂದು ಕಡೆಯಲ್ಲಿ ಭಾರತದ ಸೈನಿಕ ಕೂಡ ಈಗ ಪಾಕ್ ವಶದಲ್ಲಿದ್ದಾನೆ, ಇಲ್ಲಿ ಪಾಕಿಸ್ತಾನ ಸೈನಿಕ ಕೂಡ ಐಬಿ ಬಾರ್ಡರ್ ಅನ್ನ ದಾಟಿ ಬಂದಿರುವುದು. ಮುಂದಿನ ಕ್ರಮಗಳು ಯಾವ ರೀತಿ ಆಗಿರುತ್ತೆ, ಈತ ಹೇಗೆ ಬಂದ, ಇದ್ರ ಬಗ್ಗೆ ಡೀಟೇಲ್ಸ್ ಏನಿದೆ ಸಂತೋಷ್? ಖಂಡಿತ ಅಶ್ವಿನಿ, ಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇದೀಗ ಪರಿಸ್ಥಿತಿಯನ್ನ ಗಮನಿಸೋದಾದ್ರೆ ನಿಜಕ್ಕೂ ಕೂಡ ಉದ್ವಿಗ್ನತೆ ಪರಿಸ್ಥಿತಿ ಉದ್ಭವವಾಗಿದೆ ಎರಡು ದೇಶಗಳ ನಡುವೆ. ಇದರ ನಡುವೆ ನಡೀತಿರುವಂತಹ ಬೆಳವಣಿಗೆಗಳೇನಿದೆ, ಒಂದು ಕಡೆ ಪಾಕಿಸ್ತಾನ ತನ್ನದೇ ಆದಂತಹ ನಿಟ್ಟಿನಿಂದಾಗಿ ಭಾರತದ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಪದೇ ಪದೇ ಚಿಂತನೆ ನಡೆಸ್ತಾ ಇದೆ. ಮತ್ತೊಂದು ಕಡೆಗೆ ಗಡಿ ಭಾಗಗಳಲ್ಲಿ ನಿಯಮ ಉಲ್ಲಂಘನೆಯನ್ನು ಕೂಡ ಮಾಡ್ತಾ ಇದೆ. ಇದರ ನಡುವೆ ನಡೆದಿರುವಂತಹ ಬೆಳವಣಿಗೆ ಈಗಾಗಲೇ ಭಾರತ ಒಬ್ಬ ಸೈನಿಕ ಪಾಕ್ ವಶದಲ್ಲಿ ಇರುವುದು, ಅದರ ನಡುವೆ ಪಾಕಿಸ್ತಾನದ ಒಬ್ಬ ರೇಂಜರ್ ಅಂದ್ರೆ ಮುಖ್ಯವಾಗಿ ರಾಜಸ್ಥಾನದ ಅಂತಾರಾಷ್ಟ್ರೀಯ ಗಡಿ ಭಾಗದಲ್ಲಿ ಸುತ್ತಮುತ್ತ ಇರುವಂತಹ ಭಾಗದಲ್ಲಿ ಭಾರತದ ಒಂದು LOCಯನ್ನ ಗಡಿಯನ್ನ ದಾಟಿಸುವಂತದ್ದು. ಈ ಒಂದು ಗಡಿಯನ್ನು ಪ್ರಯತ್ನ ಮಾಡ್ದ ಇದೆಯಾ, ಎಲ್ಲದರ ಬಗ್ಗೆ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.